1984 ಜರ್ಮನಿಯಲ್ಲಿ ನಡೆದ ಘಟನೆ. ಜರ್ಮನಿಯ ಒಂದು ಮನೆಯಲ್ಲಿ ಗಂಡ ಹಾಗೂ ಹೆಂಡತಿ ತಮ್ಮ ಲಿವಿಂಗ್ ರೂಮ್ ಅಲ್ಲಿ ಕೂತು ಟಿವಿ ನೋಡ್ತಾ ಇದ್ರು. ಇದೊಂದು ಮಾಮೂಲಿ ರಾತ್ರಿ ಆಗಿತ್ತು. ನೀವು ಕೆಲಸದಿಂದ ಟಯರ್ಡ್ ಆಗಿ ಮನೆಗೆ ಬಂದು ಊಟ ಮುಗಿಸಿ ಯಾವ ತರ ನಿದ್ದೆ ಬರೋವರೆಗೆ ಟಿವಿ ಮುಂದೆ ಕೂತಿರ್ತೀರ ನೋಡಿ, ಎಕ್ಸಾಕ್ಟ್ಲಿ ಅಂತಹದ್ದೇ ಒಂದು ರಾತ್ರಿ. ಆದ್ರೆ ಆ ಫ್ಯಾಮಿಲಿಯಲ್ಲಿ ಹಿಂದಿನ ಕೆಲವು ತಿಂಗಳಿನಿಂದ ಕೆಲವು ಅಸಹಜ ಘಟನೆಗಳು ನಡೆದಿತ್ತು. ಗಂಡ ಗುಂತರ್ ಸ್ಟೋಲ್ ತುಂಬಾ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದ. ಅವನು ಅವನ ಹೆಂಡತಿಗೆ ಪದೇ ಪದೇ ಹೇಳ್ತಾ ಇದ್ದ, ಅವರು ನಮ್ಮನ್ನು ನೋಡ್ತಾ ಇದ್ದಾರೆ, ಅವರು ನನ್ನನ್ನು ಹಿಂಬಾಲಿಸ್ತಿದ್ದಾರೆ. ಆದ್ರೆ ಗುಂತರ್ ಯಾವತ್ತೂ ಎಕ್ಸ್ಪ್ಲೇನ್ ಮಾಡಿರ್ಲಿಲ್ಲ ಯಾರು ಅಂತ. ಹೆಂಡತಿ ತುಂಬಾ ಸತಿ ಕೇಳಿದ್ಲು, ಅವ್ರು ಯಾರು, ನಿನ್ನನ್ನು ಯಾಕೆ ಫಾಲೋ ಮಾಡ್ತಾ ಇದ್ದಾರೆ, ನೀನ್ ಏನ್ ಮಾಡಿದೆ? ಈ ಪ್ರಶ್ನೆ ಕೇಳಿದ ತಕ್ಷಣ ಗುಂತರ್ ಸುಮ್ಮನಾಗ್ತಾ ಇದ್ದ. ಜೀವನ ಇದೇ ತರ ಮುಂದುವರೆದಿತ್ತು. ಆದ್ರೆ ಅವತ್ತಿನ ರಾತ್ರಿ ಅರೌಂಡ್ 11 ಗಂಟೆ ಹೊತ್ತಿಗೆ ಟಿವಿ ನೋಡ್ತಾ ಇದ್ದ ಗುಂತರ್ ಸಡನ್ಲಿ ಸೋಫಾದಿಂದ ಎದ್ದು ನಿಲ್ಲುತ್ತಾನೆ ಹಾಗೂ ಹೇಳ್ತಾನೆ, ನಂಗೀಗ ಅರ್ಥ ಆಯ್ತು. ಅವನ್ ಮಾಡಿದ ರೀತಿ ಯಾವ ತರ ಇತ್ತು ಅಂದ್ರೆ ಅವನಿಗೇನೋ ಒಂದು ತುಂಬಾ ದೊಡ್ಡ ಸೀಕ್ರೆಟ್ ಗೊತ್ತಾದ ಹಾಗೆ ಮಾಡಿದ್ದ. ಸೋಫಾದಿಂದ ಎದ್ದ ಗುಂತರ್ ಸಡನ್ಲಿ ಡ್ರಾವರ್ ಕಡೆಗೆ ಹೋಗಿ ಒಂದು ಪೆನ್ ಹಾಗೂ ಪೇಪರ್ ಅನ್ನು ತಗೊಳ್ತಾನೆ ಹಾಗೂ ಅದರಲ್ಲಿ 6 ಅಕ್ಷರ ಬರೀತಾನೆ, YOGTZE, ಯೋಗ್ಜಿ. ಈ ಅಕ್ಷರವನ್ನು ಬರೆದ ಗುಂತರ್ ಆ ಪೇಪರ್ ಅನ್ನು ಕೈಯಲ್ಲಿ ಹಿಡ್ಕೊಂಡು ಕೆಲವು ಸೆಕೆಂಡ್ ವರೆಗೆ ಅದನ್ನು ಗುರಾಯಿಸಿ ನೋಡ್ತಾನೆ. ಮತ್ತೆ ಬೇಗ ಬೇಗ ಪೆನ್ನಿಂದ ಅಕ್ಷರದ ಮೇಲೆ ಅಡ್ಡ ಲೈನ್ಗಳನ್ನು ಗೀಚಿ ಕಾರ್ ಕೀ ತಕೊಂಡು ಮನೆಯಿಂದ ಹೊರಟೋಗ್ತಾನೆ. ಈ ಘಟನೆ ತುಂಬಾ ವಿಚಿತ್ರವಾಗಿತ್ತು. ಆದ್ರೆ ಅವತ್ತು ರಾತ್ರಿ ನಡೆದ ಬರೀ ಇದೊಂದೇ ವಿಚಿತ್ರವಾದ ಘಟನೆ ಆಗಿರ್ಲಿಲ್ಲ. ಅದೇ ರಾತ್ರಿ ಗುಂತರ್ ಅವನ ಬಾಲ್ಯದ ಗೆಳತಿಯ ಮನೆಗೆ ಹೋಗಿದ್ದ. ಅಲ್ಲಿಗೋಗಿ ಅವಳ ಹತ್ರ ಇನ್ನೊಂದು ವಿಚಿತ್ರವಾದ ವಿಷಯ ಹೇಳಿದ್ದ. ಅದೇನು ಅಂದ್ರೆ ಇವತ್ತಿನ ರಾತ್ರಿ ಒಂದು ಭಯಾನಕ ಘಟನೆ ನಡೆಯಲಿದೆ. ಇದನ್ನು ಕೇಳಿದ ಗುಂತಾರ್ನ ಗೆಳತಿಗೆ ಗೊತ್ತಾಗಿತ್ತು, ಸಮಥಿಂಗ್ ಇಸ್ ರಾಂಗ್ ವಿತ್ ಹಿಮ್. ಸೊ ಅವಳು ಅವನಿಗೆ ಮನೆಗೆ ಹೋಗೋದಕ್ಕೆ ಹೇಳ್ತಾಳೆ. ಬೈ ದ ವೇ, ಈ ಇನ್ಸಿಡೆಂಟ್ ನ ಕೆಲವೇ ಗಂಟೆಯಲ್ಲಿ ಗುಂತಾರ್ ಸ್ಟೋಲ್ನ ಮೃತದೇಹ ರಸ್ತೆಯ ಬದಿ ಅವನ ಕಾರ್ನ ಒಳಗೆ ಕಂಪ್ಲೀಟ್ ನಗ್ನ ಸ್ಥಿತಿಯಲ್ಲಿ ಸಿಕ್ಕಿತ್ತು. ಗುಂತಾರ್ ಹೇಳಿದ ಭಯಾನಕ ಘಟನೆ ನಿಜವಾಗ್ಲೂ ನಡೆದಿತ್ತು. ಆದ್ರೆ ಪ್ರಶ್ನೆ ಏನು ಅಂದ್ರೆ ಗುಂತಾರ್ಗೆ ನಿಜವಾಗ್ಲೂ ಅವನ ಸಾವಿನ ವಿಷಯ ಗೊತ್ತಿತ್ತ? ಈ ಪ್ರಶ್ನೆಯ ಉತ್ತರ ಬೈ ದ ವೇ ಯಾರಿಗೂ ಗೊತ್ತಿಲ್ಲ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಕೆಲವು ಕೇಸ್ಗಳು ತುಂಬಾ ಬೇಗ ಕ್ಲೋಸ್ ಆಗುತ್ತೆ, ಪೊಲೀಸ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ, ಎವಿಡೆನ್ಸ್ ಸಿಗುತ್ತೆ ಹಾಗೂ ಕೇಸ್ ಕ್ಲೋಸ್ ಆಗುತ್ತೆ. ಆದ್ರೆ ಇದು ಅಂತಹ ಕೇಸ್ ಅಲ್ಲ. ಗುಂತರ್ ಸ್ಟೋಲ್ನ ಸ್ಟೋರಿಯನ್ನು ಜನರು 40 ವರ್ಷದಿಂದ ಮಾತಾಡ್ತಾನೆ ಇದ್ದಾರೆ. ಡಿಬೇಟ್ಸ್ಗಳು ನಡೀತಾ ಇದೆ, ಇನ್ವೆಸ್ಟಿಗೇಷನ್, ರೀಇನ್ವೆಸ್ಟಿಗೇಷನ್ ಇದೆಲ್ಲ ನಡೀತಾನೆ ಇದೆ. ಅವನು ಬರೆದ ಆ ಒಂದು ವರ್ಡ್ ಅನ್ನು ಡಿಕೋಡ್ ಮಾಡಲು ಹಲವಾರು ಭಾಷಾ ಶಾಸ್ತ್ರಜ್ಞರು ಟ್ರೈ ಮಾಡಿದ್ರು. ಹಲವಾರು ಕ್ರಿಪ್ಟೋಗ್ರಾಫರ್ಸ್ ಇನ್ವಾಲ್ವ್ ಆದ್ರು. ದೇಶದ ಮೂಲೆ ಮೂಲೆಯಿಂದ ಎಕ್ಸ್ಪರ್ಟ್ಸ್ ಟಿಪ್ಸ್ ಗಳನ್ನೆಲ್ಲ ಕೊಟ್ರು. ಆದ್ರೂ ಇಷ್ಟೆಲ್ಲ ಮಾಡಿದ ನಂತರನೂ ಈವನ್ 2025ರಲ್ಲಿ ಅಂದ್ರೆ ಹಿಂದಿನ ವರ್ಷ ಈ ಕೇಸ್ ಕ್ಲೋಸ್ ಕೊಡಾಯ್ತು. ಅದು ಆದ ನಂತರನೂ ಈ ಕೇಸ್ಗೆ ಸ್ಯಾಟಿಸ್ಫೈಯಿಂಗ್ ಉತ್ತರ ಸಿಗ್ಲೇ ಇಲ್ಲ. ಜರ್ಮನಿಯಲ್ಲಿ ನಡೆದ ಇನ್ನೊಂದು ಘಟನೆಯ ನಾನೊಂದು ವಿಡಿಯೋ ಮಾಡಿದ್ದೆ, ಹಿಂಟರ್ ಕೈಫಾಕ್ ಮಿಸ್ಟ್ರಿ. ಅದು ನನ್ನ ಆಲ್ ಟೈಮ್ ಫೇವ್ರೆಟ್ ಕೇಸ್ ಆಗಿತ್ತು. ಆದ್ರೆ ಇವತ್ತಿನಿಂದ ಈ ಕೇಸ್ ನನ್ನ ಆಲ್ ಟೈಮ್ ಫೇವ್ರೆಟ್ ಆಗಲಿದೆ. ನಾನು ಯಾಕೆ ಈ ತರ ಹೇಳ್ತಾ ಇದ್ದೇನೆ ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋವನ್ನು ಎಂಡ್ ವರೆಗೆ ನೋಡಿ. ಒಂದು ವಾರ್ನಿಂಗ್ ನಾನು ಈಗಾನೇ ಕೊಡ್ತಾ ಇದ್ದೀನಿ, ನಿಮ್ಗೆ ಎಂಡಿಂಗ್ ನಲ್ಲಿ ಈ ಸ್ಟೋರಿಯ ಕನ್ಕ್ಲೂಷನ್ ಸಿಗುತ್ತೆ, ಎಲ್ಲ ಸೆನ್ಸ್ ಮಾಡುತ್ತೆ ಅಂತ ಅನ್ಸಿದ್ರೆ ಡೋಂಟ್ ವಾಚ್ ದಿಸ್ ವಿಡಿಯೋ. ಯಾಕಂದ್ರೆ ಯಾವುದೇ ವಿಷಯ ಸೆನ್ಸ್ ಮಾಡೋದೇ ಇಲ್ಲ. ಈ ಸ್ಟೋರಿ ಒಂದು ಅನ್ಸರ್ಟನಿಟಿಯಲ್ಲೇ ಎಂಡ್ ಆಗಲಿದೆ. ಅಂಡ್ ಟ್ರಸ್ಟ್ ಮೀ, ಆ ಅನ್ಸರ್ಟನಿಟಿಯಲ್ಲೇ ಮಜಾ ಇರೋದು. ಸೊ ನಿಮ್ಮ ಹೆಚ್ಚನ್ನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಇದು ನಡೆದಿದ್ದು ಅಕ್ಟೋಬರ್ 26, 1984ರಲ್ಲಿ ರಾತ್ರಿ ಒಂದು 3 ಗಂಟೆ ಹೊತ್ತಿಗೆ 2 ಟ್ರಕ್ ಡ್ರೈವರ್ಸ್ ತಮ್ಮ ಟ್ರಕ್ ಅಲ್ಲಿ ಹೇಗೆನ್ ಸ್ವೀಡ್ ಎಕ್ಸಿಟ್ ಹತ್ರ ಪಾಸ್ ಆಗ್ತಾ ಇದ್ರು. ಆ ಟೈಮಲ್ಲಿ ರಸ್ತೆ ಎಲ್ಲ ಖಾಲಿ ಆಗಿರುತ್ತೆ, ಗಾಡಿಗಳಿರೋದಿಲ್ಲ, ನಾಯ್ಸ್ ಇರೋದಿಲ್ಲ, ಎಲ್ಲಿ ನೋಡಿದರಲ್ಲಿ ಕತ್ತಲೆ ಹಾಗೂ ಶಾಂತಿ. ಈ ತರ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದ ಟ್ರಕ್ ಡ್ರೈವರ್ಸ್ ರಸ್ತೆಯ ಸೈಡ್ ಅಲ್ಲೇ ಒಂದು ಕಾರ್ ಅನ್ನು ನೋಟಿಸ್ ಮಾಡ್ತಾರೆ. ಈ ಕಾರ್ ವೋಕ್ಸ್ ವ್ಯಾಗನ್ ಗಲ್ಫ್ ಆಗಿತ್ತು.
ನೋಡೋದಕ್ಕೆ ಯಾವುದೊಂದು ಮರಕ್ಕೆ ಡಿಕ್ಕಿ ಹೊಡೆದು ಅಡ್ಡ ಬಿದ್ದಾಗೆ ಕಾಣಿಸ್ತಾ ಇತ್ತು. ಮೊದಲು ನೋಡುವಾಗ ಇದೊಂದು ನಾರ್ಮಲ್ ಆಕ್ಸಿಡೆಂಟ್ ತರ ಕಾಣಿಸ್ತಾ ಇತ್ತು. ಆದ್ರೆ ಯಾವಾಗ ಈ ಟ್ರಕ್ ಆ ಗಾಡಿ ಹತ್ರ ಅಪ್ರೋಚ್ ಆಯ್ತು ನೋಡಿ, ಆಗ ಆ ಟ್ರಕ್ ಡ್ರೈವರ್ಸ್ ಈ ಕಾರ್ ಹತ್ರ ಒಬ್ಬ ವ್ಯಕ್ತಿಯನ್ನು ನೋಡ್ತಾರೆ. ಆ ವ್ಯಕ್ತಿ ಬಿಳಿ ಬಣ್ಣದ ಜಾಕೆಟ್ ಹಾಕಿದ್ದ. ನೋಡೋದಕ್ಕೆ ಅವನು ಸ್ವಲ್ಪ ಗಾಯಗೊಂಡ ಕಾಣಿಸ್ತಾ ಇತ್ತು. ಇದನ್ನು ನೋಡಿದ ತಕ್ಷಣ ಟ್ರಕ್ ಡ್ರೈವರ್ಸ್ ತಮ್ಮ ಗಾಡಿಯನ್ನು ಸ್ಲೋ ಮಾಡಿ ನಿಲ್ಲಿಸ್ತಾರೆ ಹಾಗೂ ಬೇಗ ಇಳಿದು ಆ ಆಕ್ಸಿಡೆಂಟ್ ಆದ ಕಾರ್ ಕಡೆಗೆ ಬರ್ತಾರೆ. ಆದ್ರೆ ಯಾವಾಗ ಅವರು ಆ ಕಾರ್ ಕಡೆ ಬರ್ತಾರೆ ನೋಡಿ, ಆಗ ಆ ಬಿಳಿ ಬಣ್ಣದ ಜಾಕೆಟ್ ನ ವ್ಯಕ್ತಿ ಅಲ್ಲಿಂದ ಮಾಯ ಆಗಿದ್ದ. ಈ ಪಾಠವನ್ನು ನೆನಪಿಡಿ, ಆ ಬಿಳಿ ಬಣ್ಣದ ಜಾಕೆಟ್ ನ ವ್ಯಕ್ತಿ. ಈಗ ಅಲ್ಲಿಗೆ ಬಂದ 2 ಟ್ರಕ್ ಡ್ರೈವರ್ಸ್ ಅಲ್ಲಿ ಒಬ್ಬ ಟ್ರಕ್ ಡ್ರೈವರ್ ಎಮರ್ಜೆನ್ಸಿ ಹೆಲ್ಪ್ ಅನ್ನು ಕರೆಯೋದಕ್ಕಂತ ಓಡಿ ಹೋಗ್ತಾನೆ. ಇನ್ನೊಬ್ಬ ಟ್ರಕ್ ಡ್ರೈವರ್ ಗಾಡಿ ಒಳಗೆ ಯಾರಾದ್ರೂ ಇದ್ದಾರ ಅಂತ ನೋಡೋದಕ್ಕೆ ಗಾಡಿ ಹತ್ರ ಬರ್ತಾನೆ. ಅವನ್ ಬಂದು ಆ ಕಾರ್ ಒಳಗೆ ಇಣುಕಿ ನೋಡ್ತಾನೆ. ಡ್ರೈವರ್ ಸೀಟ್ ಅಲ್ಲಿ ಯಾರು ಇರೋದಿಲ್ಲ. ಆದ್ರೆ ಡ್ರೈವರ್ ನ ಪಕ್ಕದ ಪ್ಯಾಸೆಂಜರ್ ಸೀಟ್ ಅಲ್ಲಿ ಒಬ್ಬ ವ್ಯಕ್ತಿ ಕಂಪ್ಲೀಟ್ ನಗ್ನ ಸ್ಥಿತಿಯಲ್ಲಿ ಬಿದ್ದಿದ್ದ. ಅವನ ಬಾಡಿಯಲ್ಲಿ ಕೆಸರು ಹಾಗೂ ಎಲೆಗಳು ಅಂಟಿತ್ತು. ರಕ್ತ ತುಂಬಾ ಹರಿತಾ ಇತ್ತು. ಹಿ ವಾಸ್ ಬೇರ್ಲಿ ಅಲೈವ್. ಅದೇ ವ್ಯಕ್ತಿ ಗುಂತರ್ ಸ್ಟೋಲ್ ಆಗಿದ್ದ. ಆ ಟ್ರಕ್ ಡ್ರೈವರ್ ಅವನ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಗುಂತರ್ ಎಷ್ಟು ಇಂಜೂರ್ಡ್ ಆಗಿದ್ದ ಅಂದ್ರೆ ಅವನಿಂದ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ. ಮಾತನಾಡೋದು ಬಿಡಿ, ಅವನದು ಪದೇ ಮತಿ ಬರ್ತಾ ಇತ್ತು ಹಾಗೂ ಪದೇ ಮತಿ ತಪ್ಪುತ್ತಾ ಇತ್ತು. ಆದ್ರೆ ಸಂಹೌ ಗುಂತರ್ ಮೆಲ್ಲ ಅಂತ ಮಾಡಿ ಒಂದು ವಿಷಯ ಹೇಳ್ತಾನೆ. ಆ ವಿಷಯ ಏನು ಅಂದ್ರೆ, ನನ್ನ ಜೊತೆ ಇನ್ನೂ 4 ಜನರಿದ್ರು. ಅವ್ರು ನನ್ನ ಗೆಳೆಯರಲ್ಲ, ಅವರು ನಂಗೆ ತುಂಬಾ ಹೊಡೆದಿದ್ದಾರೆ. ಇಷ್ಟು ಹೇಳ್ತಾ ಇದ್ದಾಗನೆ ಆ ಸ್ಥಳಕ್ಕೆ ಪ್ಯಾರಾಮೆಡಿಕ್ ಹಾಗೂ ಪೊಲೀಸರು ಬಂದು ಮುಟ್ತಾರೆ. ಅಂಡ್ ಆನ್ ದ ವೇ ಟು ದ ಹಾಸ್ಪಿಟಲ್ ಅವರು ಗುಂತರ್ನಿಂದ ಇನ್ನೂ ಹೆಚ್ಚು ಬಾಯಿ ತೆರೆಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಹಾಸ್ಪಿಟಲ್ ಮುಟ್ತಾ ಗುಂತರ್ ಸಾವನ್ನಪ್ತಾನೆ. ನಾರ್ಮಲಿ ಇದೊಂದು ಟ್ರಾಜಿಕ್ ಆಕ್ಸಿಡೆಂಟ್ ತರ ಕಾಣಿಸ್ತಾ ಇತ್ತು. ಆದ್ರೆ ಯಾವಾಗ ಇನ್ವೆಸ್ಟಿಗೇಷನ್ ಶುರುವಾಯ್ತು ನೋಡಿ, ಆಗ ಎಲ್ಲ ಚೇಂಜ್ ಆಗುತ್ತೆ. ಒಂದು ಗಳಿಗೆಗೆ ಎಸ್, ಇದೊಂದು ಕಾರ್ ಆಕ್ಸಿಡೆಂಟ್ ತರಾನೇ ಕಾಣಿಸ್ತಾ ಇತ್ತು. ಆದ್ರೆ ಫಾರೆನ್ಸಿಕ್ ಅಲ್ಲಿ ಈ ಸ್ಟೋರಿ ಕಂಪ್ಲೀಟ್ ಚೇಂಜ್ ಆಗುತ್ತೆ ಹಾಗೂ ಇಲ್ಲಿಂದ ಈ ಸ್ಟೋರಿ ಸ್ಟ್ರೇಂಜ್ ಆಗೋದಕ್ಕೆ ಶುರು ಆಗುತ್ತೆ. ಫಸ್ಟ್ ಏನು ಅಂದ್ರೆ, ಗುಂತಾರ್ನ ಬಾಡಿಯಲ್ಲಿ ಇದ್ದ ಗಾಯಗಳು. ಈ ಗಾಯಗಳು ಕಾರ್ ಕ್ರಾಶ್ ನ ಜೊತೆ ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಕಾರಿಗೆ ಬೇರೆ ರೀತಿಯಲ್ಲೇ ಡ್ಯಾಮೇಜ್ ಆಗಿತ್ತು ಹಾಗೂ ಗುಂತಾರ್ನ ಬಾಡಿಗೆ ಬೇರೆ ರೀತಿಯಲ್ಲೇ. ಮತ್ತೆ ಕಾರ್ನ ಕೀಸ್ ಇದು ಇಗ್ನಿಷನ್ ಅಲ್ಲಿ ಇರ್ಲಿಲ್ಲ, ಇದು ನೀಟಾಗಿ ಶೆಲ್ಫ್ ನ ಮೇಲೆ ಇಟ್ಟಿತ್ತು. ನೋಟ್ ಮಾಡಿ, ಕಾರ್ ಕೀ ಅಲ್ಲಿ ಇಲ್ಲಿ ಅಂತ ಬಿದ್ದಿರ್ಲಿಲ್ಲ, ಕೇರ್ಫುಲಿ ಶೆಲ್ಫ್ ನ ಮೇಲೆ ಇಟ್ಟಿತ್ತು. ಮತ್ತೆ ಇನ್ನೊಂದು, ಗುಂತರ್ನ ಶೂಸ್ ಏನಿದೆ ಅದು ಕೂಡ ಅಲ್ಲಿ ಇಲ್ಲಿ ಅಂತ ಬಿದ್ದಿರ್ಲಿಲ್ಲ. ಕಾರ್ ಕ್ರಾಶ್ ಆಗುವಾಗ ನಿಮ್ಗೆ ಗೊತ್ತಿದೆ, ಕಾರ್ನ ಒಳಗಿದ್ದ ವಸ್ತುಗಳೆಲ್ಲ ಆ ಕಡೆ ಈ ಕಡೆ ಅಂತ ಚೆಲ್ಲಪಿಲ್ಲಿ ಆಗುತ್ತೆ. ಆದ್ರೆ ಗುಂತಾರ್ನ ಶೂ ಕೂಡ ನೆಲದಲ್ಲಿರುವ ಮ್ಯಾಟ್ನ ಮೇಲೆ ಪ್ರಾಪರ್ಲಿ ಒಂದರ ಬದಿಯಲ್ಲಿ ಇನ್ನೊಂದನ್ನು ಇಟ್ಟಿತ್ತು. ದ್ಯಾಟ್ ಈಸ್ ನಾಟ್ ಇಟ್. ಗುಂತರ್ನ ಬಾಡಿಯಲ್ಲಿದ್ದ ಕೆಸರು ಹಾಗೂ ಎಲೆಗಳನ್ನು ನೋಡಿ ಇನ್ವೆಸ್ಟಿಗೇಟರ್ಸ್ ಸಜೆಸ್ಟ್ ಮಾಡ್ತಾರೆ, ಗುಂತರ್ ಕಾರ್ನ ಒಳಗೆ ಅಲ್ಲ, ಹೊರಗಡೆನೂ ನೆಲದಲ್ಲೆಲ್ಲೋ ಬಿದ್ದಿದ್ದ ಅಂತ. ಈಗ ನೀವು ಎಲ್ಲಾ ಪಾಯಿಂಟ್ಸ್ ಅನ್ನು ನೋಟ್ ಮಾಡಿ. ಅವನ ಬಾಡಿ ಕಾರ್ ಕ್ರಾಶ್ ನ ಜೊತೆ ಮ್ಯಾಚ್ ಆಗ್ತಾ ಇರಲಿಲ್ಲ, ಕೀ ಶೆಲ್ಫ್ ನ ಮೇಲೆ ಇಟ್ಟಿತ್ತು, ಶೂಸ್ ಮ್ಯಾಟ್ ನ ಮೇಲೆ ಇಟ್ಟಿತ್ತು ಹಾಗೂ ಅವನ ಬಾಡಿಯಲ್ಲಿ ಕೆಸರು ಹಾಗೂ ಎಲೆಗಳಿತ್ತು. ಇದಿಷ್ಟನ್ನೆಲ್ಲ ನೋಡಿದಾಗ ಇದು ಕಾರ್ ಕ್ರಾಶ್ ತರ ಕಾಣಿಸ್ತಾ ಇರಲಿಲ್ಲ, ಇದೊಂದು ಸ್ಟೇಜ್ ಇನ್ಸಿಡೆಂಟ್ ತರ ಕಾಣಿಸ್ತಾ ಇತ್ತು. ಇನ್ವೆಸ್ಟಿಗೇಟರ್ಸ್ ಒಂದು ಪಾಸಿಬಿಲಿಟಿಯನ್ನು ಕನ್ಸಿಡರ್ ಮಾಡ್ತಾರೆ. ಗುಂತರ್ ಸ್ಟೂಲ್ ಅನ್ನು ಹೊರಗಡೆ ಎಲ್ಲೋ ಹೊಡೆದು ನಂತರ ಕಾರ್ನ ಒಳಗಾಕಿ ಕಾರನ್ನು ಕ್ರಾಶ್ ಮಾಡಿ ಈ ಕಂಪ್ಲೀಟ್ ಇನ್ಸಿಡೆಂಟ್ ಅನ್ನು ಸ್ಟೇಜ್ ಮಾಡಿರಬಹುದು ಅಂತ. ಅಕಸ್ಮಾತ್ ಈ ತರ ಮಾಡಿದ್ರೆ ಯಾಕೆ ಮಾಡಿದ್ರು ಹಾಗೂ ಯಾರು ಮಾಡಿದ್ದು? ಈಗ ಗುಂತಾರ್ನ ಜೊತೆ ಏನು ನಡೀತು ಅಂತ ಅರ್ಥ ಮಾಡೋದಕ್ಕೆ ಪೊಲೀಸರು ಅವನ ಕೊನೆಯ ಗಳಿಗೆಯನ್ನು ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ಹಾಗೂ ಈ ತರ ಮಾಡುವಾಗ ಇನ್ನೂ ಹೆಚ್ಚು ಸ್ಟ್ರೇಂಜ್ ವಿಷಯಗಳು ಹೊರಗೆ ಬರುತ್ತೆ. ಮೊದಲು ಏನು ಅಂದ್ರೆ, ಗುಂತಾರ್ ಕೆಲವು ತಿಂಗಳ ಹಿಂದೆಯಿಂದ ನಾರ್ಮಲ್ ಆಗಿರ್ಲಿಲ್ಲ. ಅವನು ಅವನ ಹೆಂಡತಿಗೆ ಪದೇ ಹೇಳ್ತಾ ಇದ್ದ, ಅವರು ನನ್ನನ್ನು ನೋಡ್ತಾ ಇದ್ದಾರೆ. ಅವನ ಪ್ರಕಾರ ಯಾವುದೋ ಒಂದು ಗ್ರೂಪ್ ಅವನನ್ನು ಫಾಲೋ ಮಾಡ್ತಾ ಇದೆ, ಅವನನ್ನು ಅಬ್ಸರ್ವ್ ಮಾಡ್ತಾ ಇದೆ, ಅವನ ಜೀವ ತೆಗೆಯುವ ಪ್ರಯತ್ನ ಪಡ್ತಾ ಇದೆ. ಸ್ಟ್ರೇಂಜ್ ಪಾರ್ಟ್ ಏನು ಅಂದ್ರೆ, ಗುಂತರ್ ಯಾವತ್ತೂ ಈ ಗ್ರೂಪ್ ಆಗಿರ್ಲಿ, ಈ ಗ್ರೂಪ್ನ ವ್ಯಕ್ತಿಗಳಾಗಿರ್ಲಿ, ಯಾರದ್ದು ಹೆಸರನ್ನು ಯಾರಿಗೂ ಹೇಳಿರ್ಲಿಲ್ಲ. ಮತ್ತೆ ಗುಂತಾರ್ನ ಜೊತೆ ನಡೆದ ಇನ್ಸಿಡೆಂಟ್ ನ ರಾತ್ರಿ ಗುಂತಾರ್ ಟಿವಿ ನೋಡ್ತಾ ಸಡನ್ಲಿ ಎದ್ದು ಬರೆದ ಆ 6 ಅಕ್ಷರ ಯೋಗ್ಜಿ, ಅದನ್ನು ಅವನು ಬರೆದದ್ದು ಮಾತ್ರ ಅಲ್ಲ, ಅವಾಗ್ಲೇ ಪೆನ್ನಲ್ಲಿ ಗೀಚು ಹೊಡೆದು ಚಿತ್ತು ಕೂಡ ಮಾಡಿದ್ದ. ಇಟ್ಸ್ ಲೈಕ್ ಇದು ಯಾರ ಕೈಗೂ ಸಿಗ್ಬಾರ್ದು ಅಂದಾಗೆ, ಅಥವಾ ನಾನಿದನ್ನು ಬರಿಬಾರ್ದಿತ್ತು ಅಂದಾಗೆ. ಮತ್ತೆ ನಿಮ್ಗೆ ಗೊತ್ತೇ ಇದೆ, ಅವನಲ್ಲಿಂದ ಎದ್ದು ಹೊರಗೆ ಹೋಗಿದ್ದ. ಆದ್ರೆ ಅವನು ಹೊರಗಡೆ ಹೋಗಿದ್ದಾದ್ರೂ ಎಲ್ಲಿಗೆ? ಇದನ್ನು ಟ್ರ್ಯಾಕ್ ಮಾಡಿದಾಗ ಪೊಲೀಸರಿಗೆ ಗೊತ್ತಾಗುತ್ತೆ, ಹೊರಗಡೆ ಹೋದ ಗುಂತರ್ ಅಲ್ಲಿಂದ ಡೈರೆಕ್ಟ್ಲಿ ಒಂದು ಪಬ್ಗೆ ಹೋಗಿದ್ದ. ಪಬ್ಬಿಗೆ ಹೋಗಿ ಒಂದು ಚೇರಲ್ಲಿ ಕೂತು ಒಂದು ಬಿಯರ್ ಅನ್ನು ಆರ್ಡರ್ ಮಾಡಿದ್ದ. ಬಿಯರ್ ಅನ್ನು ಆರ್ಡರ್ ಮಾಡಿದ ಗುಂತರ್ ಅದೇ ಚೇರಲ್ಲಿ ಸುಮ್ಮನೆ ಕೂತಿದ್ದಂತೆ. ಮತ್ತೆ ಕೆಲವೇ ಹೊತ್ತಲ್ಲಿ
ಏನೋ ತಲೆ ಸುತ್ತು ಬಂದು ಏನಂತ ಗೊತ್ತಿಲ್ಲ ನೆಲದ ಮೇಲೆ ಬೀಳ್ತಾನೆ. ಇದನ್ನು ನೋಡಿದ ಜನರು ಅವನ ಕಡೆ ಓಡಿ ಬಂದು ಅವನಿಗೆ ಹೆಲ್ಪ್ ಮಾಡ್ತಾರೆ, ಕುಡಿಯೋದಕ್ಕೆ ಜ್ಯೂಸ್ ಕೊಡ್ತಾರೆ, ಮತ್ತೆ ಅವನು ಸ್ವಲ್ಪ ಹೊತ್ತಲ್ಲೇ ನಾರ್ಮಲ್ ಕೂಡ ಆಗ್ತಾನೆ. ಈಗ ನಿಮ್ಗೆ ಅನಿಸಿರ್ಬೋದು ಇದು ಕುಡಿದ ನಶೆಯಲ್ಲಿ ಆಗಿರ್ಬೇಕು ಅಂತ ಅಲ್ವಾ? ಆದ್ರೆ ನೋ, ಗುಂತರ್ ಅವನು ಆರ್ಡರ್ ಮಾಡಿದ ಬಿಯರಲ್ಲಿ ಒಂದು ಸಿಪ್ ಕೂಡ ತಗೊಂಡಿರ್ಲಿಲ್ಲ. ಈಗ ಅವನ ಜೊತೆ ಈ ತರ ಯಾಕೆ ಆಯ್ತು? ಇದೊಂದು ಮೆಡಿಕಲ್ ಇಶ್ಯೂನಾ ಅಥವಾ ಪ್ಯಾನಿಕ್ ಅಟ್ಯಾಕಾ ಅಥವಾ ಬೇರೆ ಏನಾದ್ರ? ಈ ಪ್ರಶ್ನೆಯ ಉತ್ತರ ಯಾರಿಗೂ ಗೊತ್ತಿಲ್ಲ. ಆದ್ರೆ ಆ ಪಬ್ಬಲ್ಲಿ ಎಲ್ಲ ನಾರ್ಮಲ್ ಆದ ತಕ್ಷಣನೇ ಗುಂತರ್ ಅಲ್ಲಿಂದ ಎದ್ದು ಹೊರಗೆ ಹೋಗ್ತಾನೆ. ಗುಂತರ್ ಅರೌಂಡ್ 11:30 ಅಥವಾ 12 ಗಂಟೆ ಹೊತ್ತಿಗೆ ಆ ಪಬ್ನಿಂದ ಹೊರಗೆ ಬಂದಿದ್ದು. ಆಮೇಲೆ ನಂತರ 2 ಗಂಟೆ ಗುಂತರ್ ಎಲ್ಲಿದ್ದ, ಏನು ಮಾಡ್ತಾ ಇದ್ದ ಅನ್ನೋದಕ್ಕೆ ಯಾವುದೇ ಲೊಕೇಶನ್ ಸಿಗ್ಲಿಲ್ಲ, ಅವನದು ಯಾವುದೇ ವಿಟ್ನೆಸ್ ಸಿಗ್ಲಿಲ್ಲ, ಹಾಗೂ ಯಾವುದೇ ಎಕ್ಸ್ಪ್ಲನೇಷನ್ ಸಿಗ್ಲಿಲ್ಲ. ಆದ್ರೆ 2 ಗಂಟೆ ನಂತರ ಅರೌಂಡ್ 1 ಗಂಟೆ ಹೊತ್ತಿಗೆ ಗುಂತರ್ ಅವನ ಬಾಲ್ಯದ ಗೆಳತಿಯ ಮನೆಗೆ ಹೋಗಿದ್ದು. ಮತ್ತೆ ಅಲ್ಲಿ ಏನು ನಡೀತು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಮತ್ತೆ ಅಲ್ಲಿಂದ ಹೋದ ಗುಂತರ್ನನ್ನು ಟ್ರಕ್ ಡ್ರೈವರ್ಸ್ ಅರೌಂಡ್ 3 ಗಂಟೆ ಹೊತ್ತಿಗೆ ಅದೇ ಕ್ರಾಶ್ ಆದ ಕಾರಲ್ಲಿ ನೋಡಿದ್ದು. ಈಗ ಈ ಗುಂತರ್ ಪೇಪರಲ್ಲಿ ಈ ತರ ವರ್ಡ್ ಬರ್ದಿದ್ದ ಅಂತ ಸ್ಟಾರ್ಟಿಂಗ್ ಅಲ್ಲಿ ಪೊಲೀಸರಿಗೆ ಗೊತ್ತೇ ಇರಲಿಲ್ಲ. ಗುಂತರ್ನ ಸಾವಿನ 6 ತಿಂಗಳ ನಂತರನೂ ಪೊಲೀಸರಿಗೆ ಯಾವ ತರದ ಕ್ಲೂ ಅಥವಾ ಎವಿಡೆನ್ಸ್ ಏನು ಸಿಕ್ಕಿರ್ಲಿಲ್ಲ. ಈ ಕೇಸ್ ಅಲ್ಲಿಗೆ ನಿಂತೋಗಿತ್ತು. ಆಗ ಗುಂತರ್ನ ಹೆಂಡತಿ ಬಂದು ಪೊಲೀಸರಿಗೆ ಈ ವರ್ಡ್ಸ್ ನ ವಿಷಯ ಹೇಳಿದ್ದು. ಈಗ ಪ್ರಾಬ್ಲಮ್ ಏನು ಅಂದ್ರೆ, ಗುಂತರ್ನ ಹೆಂಡತಿ ಅವನು ಹೋದ ತಕ್ಷಣನೇ ಆ ಪೇಪರ್ ಅನ್ನು ಕಸದ ಡಬ್ಬಿಗೆ ಎಸ್ತಿದ್ಲು. ಅವಳಿಗೆ ಈ ವಿಷಯದ ಬಗ್ಗೆ ನೆನಪೇ ಇರಲಿಲ್ಲ. ಮತ್ತೆ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದ್ದಾಗ 6 ತಿಂಗಳ ನಂತರ ಬಂದು ಅವಳು ಪೊಲೀಸರಿಗೆ ಈ ವಿಷಯ ಹೇಳಿದ್ದು. ಈಗ ಪ್ರಾಬ್ಲಮ್, ಗುಂತರ್ ಸ್ಟೂಲ್ನ ಕೇಸ್ನ ತುಂಬಾ ಇಂಪಾರ್ಟೆಂಟ್ ಎವಿಡೆನ್ಸ್ ಏನಿದೆ ಅದು ಬರೀ ಒಂದು ಮೆಮೊರಿ ಆಗಿತ್ತು. ಆದ್ರೆ ಇನ್ವೆಸ್ಟಿಗೇಟರ್ಸ್ ಅವಳು ಹೇಳಿದ ಈ ವಿಷಯವನ್ನು ಸೀರಿಯಸ್ ಆಗಿ ತಗೋತಾರೆ. ಈ ಯೋಗ್ಜಿ ವರ್ಡ್ ಏನಿದೆ ಇದು ಇನ್ನೂ ಹೆಚ್ಚು ಪಾಪ್ಯುಲರ್ ಆಗುತ್ತೆ. ಇದಕ್ಕೊಂದು ತುಂಬಾ ದೊಡ್ಡ ಕಾರಣ ಇದೆ, ನಂಗೆ ಪ್ರೊನೌನ್ಸ್ ಮಾಡೋದಕ್ಕಾಗೋದಿಲ್ಲ, ಇಲ್ಲಿ ಹಾಕ್ತೀನಿ, ಒಮ್ಮೆ ಓದ್ಕೊಳ್ಳಿ. ಇದು ತುಂಬಾ ಪಾಪ್ಯುಲರ್ ಟಿವಿ ಶೋ ಆಗಿತ್ತು ಜರ್ಮನಿಯಲ್ಲಿ. ಇದು ಅನ್ಸಾಲ್ವ್ಡ್ ಕೇಸಸ್ಗಳನ್ನೆಲ್ಲ ಒಂದು ಶಾರ್ಟ್ ಫಿಲ್ಮ್ ತರ ಮಾಡಿ ತೋರಿಸ್ತಾ ಇತ್ತು. ಈ ಶೋ ಅನ್ನು ನೋಡಿದ ಆಡಿಯನ್ಸ್ ಎಲ್ಲರೂ ಇನ್ವಾಲ್ವ್ ಆಗಿ ಪೊಲೀಸರಿಗೆ ಹೆಲ್ಪ್ ಮಾಡ್ತಾ ಇದ್ರು ಈ ಅನ್ಸಾಲ್ವ್ಡ್ ಆಗಿರುವ ಕೇಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ. ಇದು ಮಾಮೂಲಿ ಶೋ ಅಂತ ಅನ್ಕೋಬೇಡಿ. ಈ ಶೋ ಅಲ್ಲಿ ಫೀಚರ್ ಆದ ಆಲ್ಮೋಸ್ಟ್ 40% ಅಷ್ಟು ಕೇಸಸ್ಗಳು ಸಾಲ್ವ್ ಆಗಿದೆ. ಇದು ಅಷ್ಟು ದೊಡ್ಡ ಶೋ. ಈ ಶೋನ ನಂತರ ಜನರು ತುಂಬಾ ಥಿಯರಿಗಳನ್ನು ಪ್ರಪೋಸ್ ಮಾಡ್ತಾರೆ. ಅದರಲ್ಲೇ ಒಂದು ಇಂಪಾರ್ಟೆಂಟ್ ಥಿಯರಿ ರೇಡಿಯೋ ಹವ್ಯಾಸಿಗಳಿಂದ ಬಂದಿದ್ದು. ಅವರ ಪ್ರಕಾರ ಯೋಗ್ಜಿ ಏನಿದೆ ಇದೊಂದು ವರ್ಡ್ ಅಲ್ಲ, ಇದೊಂದು ರೇಡಿಯೋ ಕಾಲ್ ಸೈನ್ ಆಗಿದೆ. 1980ರ ಟೈಮಲ್ಲಿ ರೇಡಿಯೋ ಆಪರೇಟರ್ಸ್ ಇದೇ ತರದ ಐಡೆಂಟಿಫೈಯರ್ ಗಳನ್ನು ಯೂಸ್ ಮಾಡ್ತಾ ಇದ್ದಿದ್ದು, ರ್ಯಾಂಡಮ್ ಲೆಟರ್ಸ್ ಹಾಗೂ ನಂಬರ್ಸ್. ಆದ್ರೆ ಇದು ಮ್ಯಾಚ್ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಇದರಲ್ಲಿ ನಂಬರ್ ಇರಲಿಲ್ಲ ಅಂಟಿಲ್ ಈ ಕೋಡ್ ಅಲ್ಲಿ ಒಂದು ಲೆಟರ್ ಅನ್ನು ಚೇಂಜ್ ಮಾಡುವವರೆಗೆ. ಅವರ ಪ್ರಕಾರ ವಾಟ್ ಇಫ್ ಈ ಯೋಗ್ಜಿ ವರ್ಡ್ ಏನಿದೆ ಅದರಲ್ಲಿ ಜಿ 6 ಆಗಿದ್ರೆ, ಬರೆಯುವಾಗ ಗಡಿಬಿಡಿಯಲ್ಲಿ ಜಿ ತರ ಬರೆದಿದ್ರೆ, ಯಾಕಂದ್ರೆ ಜಿ ಅನ್ನು ಚೇಂಜ್ ಮಾಡಿದ ತಕ್ಷಣ ಅದು YO6 TZE ಆಗ್ತಾ ಇತ್ತು. ಅಂಡ್ ಇದು ರೊಮೇನಿಯಾದಲ್ಲಿ ಯೂಸ್ ಆಗುವ ಆಕ್ಚುಯಲ್ ರೇಡಿಯೋ ಪ್ರಿಫಿಕ್ಸ್ ಆಗಿತ್ತು. ಗುಂತರ್ ಮೊದಲಿನಿಂದ ಹೇಳ್ತಾ ಇದ್ದ ಯಾರು ನನ್ನನ್ನು ಫಾಲೋ ಮಾಡ್ತಾ ಇದ್ದಾರಂತ. ವಾಟ್ ಇಫ್ ಗುಂತರ್ ಯಾವುದೋ ಒಂದು ತುಂಬಾ ದೊಡ್ಡ ಸೀಕ್ರೆಟ್ ಅನ್ನು ಡಿಸ್ಕವರ್ ಮಾಡಿದ್ರೆ ಅಂಡ್ ಈ ರೇಡಿಯೋ ಕೋಡ್ ಅದೇ ಸೀಕ್ರೆಟ್ಗೆ ಲಿಂಕ್ಡ್ ಆಗಿದ್ರೆ? ಸೊ ಪೊಲೀಸರು ತಕ್ಷಣವೇ ಈ ರೇಡಿಯೋ ಫ್ರೀಕ್ವೆನ್ಸಿಯನ್ನು ಚೆಕ್ ಮಾಡ್ತಾರೆ. ಆದ್ರೆ ಎಟ್ ದಿ ಎಂಡ್ ಪೊಲೀಸರಿಗೆ ಈ ಫ್ರೀಕ್ವೆನ್ಸಿಲಿ ಏನು ಸಿಗೋದಿಲ್ಲ. ಮತ್ತೆ ಇನ್ನೊಂದು ಥಿಯರಿ ಬರುತ್ತೆ, ವಾಟ್ ಇಫ್ ಯೋಗ್ಜಿ ಏನಿದೆ ಇದು ಒಂದು ಲೈಸೆನ್ಸ್ ಪ್ಲೇಟ್ ನಂಬರ್ ಆಗಿದ್ರೆ, ಈ ನಂಬರ್ ಪ್ಲೇಟ್ ಗುಂತರ್ನನ್ನು ಫಾಲೋ ಮಾಡ್ತಿದ್ದ ವ್ಯಕ್ತಿಗಳದ್ದೇ ಗಾಡಿಯ ನಂಬರ್ ಪ್ಲೇಟ್ ಆಗಿದ್ರೆ, ಸೊ ಪೊಲೀಸರು ನಂಬರ್ ಪ್ಲೇಟ್ ಅನ್ನು ಕೂಡ ಸರ್ಚ್ ಮಾಡ್ತಾರೆ. ಆದ್ರೆ ಯೋಗ್ಜಿ ಅನ್ನೋ ಲೆಟರ್ನ ನಂಬರ್ ಪ್ಲೇಟ್ ಅವರಿಗೆ ಎಲ್ಲೂ ಸಿಗೋದಿಲ್ಲ. ಆಲ್ಸೋ ಈ ತರದ ರ್ಯಾಂಡಮ್ ಲೆಟರ್ಸ್ ಏನಿದೆ ಇದು ಸಿವಿಲಿಯನ್ ನಂಬರ್ ಪ್ಲೇಟ್ ಅಲ್ಲಿ ಇರೋದಿಲ್ಲ, ಇದು ಮಿಲಿಟರಿ ವೆಹಿಕಲ್ ನ ನಂಬರ್ ಪ್ಲೇಟ್ ಅಲ್ಲಿ ಮಾತ್ರ ಇರೋದು. ಅಂಡ್ ಇದು ಗೊತ್ತಾಗ್ತಾ ಇದ್ದ ಹಾಗೆ ಈ ನಂಬರ್ ಪ್ಲೇಟ್ ನ ಥಿಯರಿ ಇನ್ನೂ ಹೆಚ್ಚು ವೈರಲ್ ಆಗುತ್ತೆ. ವಾಟ್ ಇಫ್ ಗುಂತಾರ್ಗೆ ಮಿಲಿಟರಿಯ ಒಂದು ಸೀಕ್ರೆಟ್ ಗೊತ್ತಿದ್ರೆ, ಅವನು ನೋಡಬಾರದಂತ ಒಂದು ದೃಶ್ಯವನ್ನು ನೋಡಿದ್ರೆ ಅಂಡ್ ಇದೇ ಕಾರಣಕ್ಕೆ ಗವರ್ಮೆಂಟ್ ಅವನ ಹಿಂದೆ ಬಿದ್ದಿದ್ರೆ? ಆದ್ರೆ ಪೊಲೀಸರಿಂದ ಏನೂ ಮಾಡೋದಕ್ಕಾಗೋದಿಲ್ಲ. ಪೊಲೀಸರಿಗೆ ಈ ನಂಬರ್ ಪ್ಲೇಟ್ ಎಲ್ಲೂ ಸಿಗೋದಿಲ್ಲ ಹಾಗೂ ಈ ಥಿಯರಿ ಕೂಡ ಡ್ರಾಪ್ ಆಗುತ್ತೆ. ಈಗ ಮೂರನೇ ಥಿಯರಿ ಏನು ಅಂದ್ರೆ, ಈ ಥಿಯರಿ ಎಲ್ಲವನ್ನು ಪ್ರಶ್ನೆ ಮಾಡುತ್ತೆ. ಇಷ್ಟೆಲ್ಲ ಹುಡುಗಿದ ನಂತರನೂ ಯಾವುದೇ ಲೀಡ್ ಸಿಗದ ಪೊಲೀಸರು ಈ ಕೋಡನ್ನೇ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ವಾಟ್ ಇಫ್ ಈ ತರದ ಯಾವುದೇ ಕೋಡ್ ಎಕ್ಸಿಸ್ಟೇ ಆಗೋದಿಲ್ಲ ಅಂದ್ರೆ ಈ ಕೋಡ್ನ ವಿಷಯ ಏನಿದೆ ಇದು ಗುಂತಾರ್ನ ಹೆಂಡತಿ 6 ತಿಂಗಳ ನಂತರ ಹೇಳಿದ್ದು. ಕೆಲವರ ಪ್ರಕಾರ ಇದೊಂದು ಮಿಸ್ಟೇಕ್ ಆಗಿರ್ಬೇಕು, ಇನ್ನು ಕೆಲವರ ಪ್ರಕಾರ ಕೋಡ್ ಅನ್ನು ಸರಿಯಾಗಿ ನೆನಪು ಮಾಡಿಲ್ಲ ಅನ್ಸುತ್ತೆ. ಅದು ಕೂಡ ಸರಿಯೇ,
ನಿಮ್ಗೆ ರ್ಯಾಂಡಮ್ 6 ವರ್ಡ್ಸ್ 6 ತಿಂಗಳವರೆಗೆ ನೆನಪಿರುತ್ತಾ? ನನ್ಗೆ ನಿನ್ನೆ ಮಧ್ಯಾಹ್ನ ಊಟಕ್ಕೆ ಏನು ತಿಂದಿದ್ದೀನಂತ ನೆನಪಿರೋದಿಲ್ಲ. ಮತ್ತೆ ಜನರು ಇನ್ನೊಂದು ವಿಷಯನೂ ಹೇಳೋದಕ್ಕೆ ಶುರು ಮಾಡ್ತಾರೆ. ವಾಟ್ ಇಫ್ ಗುಂತಾರ್ನ ಹೆಂಡತಿ ಸುಳ್ಳು ಹೇಳಿದ್ರೆ? 6 ತಿಂಗಳವರೆಗೆ ಈ ಕೇಸ್ಗೆ ಯಾವುದು ಲೀಡ್ ಸಿಗದೆ ಈ ಕೇಸ್ ಡೆಡ್ ಆಗ್ಬಹುದಂತ ಈ ಕೋಡ್ನ ವಿಷಯ ಹೇಳಿದ್ಲ. ಯಾಕಂದ್ರೆ ಯಾವುದೇ ಮರ್ಡರ್ ಕೇಸಲ್ಲಿ ಕೋಡ್ ಅಥವಾ ಸೀಕ್ರೆಟ್ಗಳು ಇನ್ವಾಲ್ವ್ ಆಗುತ್ತೆ ನೋಡಿ, ಆ ಕೇಸ್ ಯಾವತ್ತೂ ಡೆಡ್ ಆಗೋದಿಲ್ಲ. ಜನರು ಮಾತಾಡ್ತಾ ಇರ್ತಾರೆ. ಸೊ ಗುಂತಾರ್ನ ಕೇಸಲ್ಲಿ ಇದೇ ಆಗಿದ್ದ. ಈಗ ನಾವು ನೋಡಿದ ಥಿಯರಿ ಕೋಡ್ನ ಬಗ್ಗೆ ಆಗಿತ್ತು. ಈ ಕೋಡ್ ಹಾಗೂ ಅದರ ಥಿಯರಿಯನ್ನು ಸೈಡಲ್ಲಿಡುವ ಹಾಗೂ ಗುಂತಾರ್ನ ಕೇಸ್ನ ವಿಷಯ ಮಾತಾಡುವ. ಗುಂತಾರ್ ಜೊತೆ ನಡೆದಿದ್ದಾದ್ರೂ ಏನು, ಇದಕ್ಕೆ ಕೆಲವು ಥಿಯರಿಗಳಿದೆ. ಹಾಗೂ ಅದರಲ್ಲೇ ಮೊದಲನೇ ಥಿಯರಿ ಪ್ರಕಾರ ಇದು ಒಂದು ಹಿಟ್ ಆ್ಯಂಡ್ ರನ್ ಕೇಸ್. ಗುಂತಾರ್ 2 ಗಂಟೆವರೆಗೆ ಮಿಸ್ಸಿಂಗ್ ಆಗಿದ್ದ. ಐ ಥಿಂಕ್ ಇದೇ ಟೈಮಲ್ಲಿ ಗುಂತಾರ್ನ ಕಂಡೀಷನ್ ಸರಿ ಇರಲಿಲ್ಲ ಅನ್ಸುತ್ತೆ. ಅವನು ಆಲ್ರೆಡಿ ಪಬ್ಬಲ್ಲಿ ಮತಿ ತಪ್ಪಿ ಬಿದ್ದಿದ್ದ. ಮೇ ಬಿ ಅಲ್ಲಿಂದ ಹೊರಟ ಗುಂತಾರ್ ಗಾಡಿ ಡ್ರೈವ್ ಮಾಡ್ತಾ ಮಾಡ್ತಾ ಅವನ ಕಂಡೀಷನ್ ತುಂಬಾ ಹಾಳಾಗಿ ಗಾಡಿಯನ್ನು ಎಲ್ಲಾದ್ರೂ ಸೈಡಲ್ಲಿ ನಿಲ್ಲಿಸಿ ಜನರಿಂದ ಹೆಲ್ಪ್ ಕೇಳೋದಕ್ಕಂತ ರೋಡ್ ಕಡೆ ಓಡಿರ್ಬೋದು. ಈ ತರ ಓಡಿ ಹೋಗ್ತಾ ಇರುವಾಗ ಯಾವ್ದಾದ್ರು ಗಾಡಿ ಅವನಿಗೆ ಹಿಟ್ ಆಗಿರ್ಬೇಕು. ಈ ಥಿಯರಿ ಅವನ ಇಂಜುರೀಸ್ಗಳನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಹಾಗೂ ಅವನ ಮೈಯಲ್ಲಿ ಸಿಕ್ಕ ಕೆಸರು ಹಾಗೂ ಎಲೆಗಳನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಈಗ ನೀವು ಹಿಟ್ ಮಾಡಿದ ಡ್ರೈವರ್ನ ಜಾಗದಲ್ಲಿ ನಿಮ್ಮನ್ನಿಟ್ಟು ನೋಡಿ. ರಾತ್ರಿ ಹೊತ್ತು ನೀವು ಕುಡಿದು ಡ್ರೈವ್ ಮಾಡ್ತಾ ಇದ್ದೀರಾ, ರೋಡಲ್ಲಿ ಹೋಗ್ತಾ ಇರುವಾಗ ಯಾರೋ ಒಬ್ಬ ವ್ಯಕ್ತಿ ಸಡನ್ಲಿ ರೋಡಿಗೆ ಬಂದು ನಿಮ್ಮ ಗಾಡಿಯ ಅಡಿಗೆ ಬೀಳ್ತಾನೆ. ನೀವು ತುಂಬಾ ಪ್ಯಾನಿಕ್ ಆಗ್ತೀರಾ. ಆಲ್ರೆಡಿ ಕುಡಿದಿರೋದ್ರಿಂದ ಪೊಲೀಸರಿಗೆ ಗೊತ್ತಾದ್ರೆ ನಿಮ್ಗೆ ಜೈಲು ಶಿಕ್ಷೆ ಪಕ್ಕ ಅಂತ ನೀವು ಗುಂತಾರ್ನನ್ನು ಅವನ ಗಾಡಿ ಕರ್ಕೊಂಡೋಗಿ ಅವನನ್ನು ಪ್ಯಾಸೆಂಜರ್ ಸೀಟಲ್ಲಿ ಕೂರಿಸಿ ಅವನ ಕಾರನ್ನು ಡ್ರೈವ್ ಮಾಡಿ ಆಕ್ಸಿಡೆಂಟ್ ಮಾಡಿಸ್ತೀರಾ. ಜಸ್ಟ್ ಸೊ ದ್ಯಾಟ್ ಜನರು ಇದೊಂದು ಆಕ್ಸಿಡೆಂಟ್ ಅಂತ ಅನ್ಕೊಳ್ಳಿ ಅಂತ. ನಾಟ್ ಬಿಕಾಸ್ ನೀವೊಬ್ಬ ತುಂಬಾ ಕೆಟ್ಟ ವ್ಯಕ್ತಿ, ಓನ್ಲಿ ಬಿಕಾಸ್ ನೀವು ಅಷ್ಟು ಪ್ಯಾನಿಕ್ ಆಗಿದ್ದೀರಾ. ಈಗ ಈ ಥಿಯರಿ ಏನಿದೆ, ಇದು ಬಿಳಿ ಬಣ್ಣದ ಜಾಕೆಟ್ನ ವ್ಯಕ್ತಿಯನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಈಗ ಪ್ರಾಬ್ಲಮ್ ಏನು ಅಂದ್ರೆ ಪೊಲೀಸರಿಗೆ ಎಲ್ಲೂ 2ನೇ ಗಾಡಿಯ ಪುರಾವೆ ಸಿಕ್ಕಿರ್ಲಿಲ್ಲ. ಇದೊಂದು ಎಕ್ಸ್ಟರ್ನಲ್ ಆಕ್ಸಿಡೆಂಟ್ ಅನ್ನೋದಕ್ಕೆ. ಈಗ 2ನೇ ಥಿಯರಿ ಪ್ರಕಾರ ಇದೊಂದು ಮರ್ಡರ್ ಆಗಿರ್ಬೇಕು. ಅದೇ ಮಿಸ್ಸಿಂಗ್ 2 ಗಂಟೆಯಲ್ಲಿ ಗುಂತಾರ್ ಎಲ್ಲೋ ಹೊರಗೋಗಿ ಯಾವುದೋ ವ್ಯಕ್ತಿಗಳನ್ನು ಮೀಟ್ ಆಗಿರ್ಬೇಕು. ಇದು ಮೋಸ್ಟ್ ಪ್ರಾಬಬ್ಲಿ ಅವನನ್ನು ಫಾಲೋ ಮಾಡ್ತಿದ್ದ ವ್ಯಕ್ತಿಗಳಾಗಿರ್ಬೇಕು. ಅವರು ಗುಂತಾರ್ನನ್ನು ಬೇರೆ ಎಲ್ಲೋ ಕರ್ಕೊಂಡು ಹೋಗಿ ಅವನನ್ನು ತಲೆ ಮಾಡಿ ಆಮೇಲೆ ಅವನ ಮೇಲೆ ಅಟ್ಯಾಕ್ ಮಾಡಿರ್ಬೇಕು. ಮತ್ತೆ ಅಗೇನ್ ಗುಂತಾರ್ನನ್ನು ಕಾರಲ್ಲಿ ಕೂರಿಸಿ ಆ ಗಾಡಿಯನ್ನು ಆಕ್ಸಿಡೆಂಟ್ ಮಾಡಿರ್ಬೇಕು. ನೆನಪಿರ್ಲಿ, ಗುಂತಾರ್ ಡ್ರೈವರ್ ಸೀಟಲ್ಲಿ ಇರ್ಲಿಲ್ಲ, ಪ್ಯಾಸೆಂಜರ್ ಸೀಟಲ್ಲಿದ್ದ. ಮತ್ತೆ ಆ ವೈಟ್ ಜಾಕೆಟ್ನ ವ್ಯಕ್ತಿ ಅದೇ ಅಟ್ಯಾಕರ್ಸ್ ಗಳಲ್ಲಿ ಒಬ್ಬ ಆಗಿರ್ಬೇಕು. ಈಗ ಈ ಥಿಯರಿ ಆಲ್ಮೋಸ್ಟ್ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡುತ್ತೆ. ಆದ್ರೆ ಪೊಲೀಸರಿಗೆ ಗುಂತಾರ್ನದ್ದು ಯಾರದ್ದೇ ಜೊತೆ ಕನೆಕ್ಷನ್ ಆಗಿರ್ಲಿ ಅಥವಾ ಅಟ್ಯಾಕ್ ಮಾಡುವವರಿಗೆ ಅಟ್ಯಾಕ್ ಮಾಡುವ ಮೋಟಿವ್ ಆಗಿರ್ಲಿ ಅಥವಾ ಎಲ್ಲೂ ಯಾವುದೇ ತರದ ಸಸ್ಪೆಕ್ಟ್ಸ್ ಆಗಿರ್ಲಿ ಯಾರು ಸಿಕ್ಕಿರೋದಿಲ್ಲ. ಸೊ ಈ ಥಿಯರಿ ಕೂಡ ಡ್ರಾಪ್ ಆಗುತ್ತೆ. ಈಗ ಬರುತ್ತೆ 3ನೇ ಥಿಯರಿ. ಗುಂತಾರ್ ಹಲವಾರು ತಿಂಗಳಿನಿಂದ ಸಿವಿಯರ್ ಪ್ಯಾರನೋಯದ ಸೈನ್ಸ್ ತೋರಿಸ್ತಾ ಇದ್ದ. ಮೆಂಟಲ್ ಎಕ್ಸ್ಪರ್ಟ್ಸ್ ಪ್ರಕಾರ ಇದೊಂದು ಸೈಕೋಟಿಕ್ ಎಪಿಸೋಡ್ ಆಗಿರ್ಬೋದು. ಯಾಕಂದ್ರೆ ಯಾವಾಗ ಜನರಿಗೆ ಸೈಕೋಸಿಸ್ ಆಗುತ್ತೆ ನೋಡಿ, ಅವರಿಗೆ ಒಂದು ಫಾಲ್ಸ್ ಕ್ಲಾರಿಟಿ ಬರುತ್ತೆ. ನನ್ನ ಲಾಸ್ಟ್ ವಿಡಿಯೋ ನೋಡಿದವರಿಗೆ ಆಲ್ರೆಡಿ ಗೊತ್ತಿರ್ಬೋದು ಯಾವ ತರ ಒಂದು ಇಡೀ ಫ್ಯಾಮಿಲಿ, 11 ಜನರ ಫ್ಯಾಮಿಲಿ, ಅವರು ಬಿಲೀವ್ ಮಾಡಿದ್ರು ಅವರೊಂದು ಆತ್ಮದ ಜೊತೆ ಮಾತಾಡ್ತಾ ಇದ್ದಾರಂತ. ಸೊ ನಮ್ಮ ಗುಂತಾರ್ನ ಕೇಸಲ್ಲಿ ಈ ಜನರು, ಈ ಅಟ್ಯಾಕ್ ಇದೆಲ್ಲ ಗುಂತಾರ್ನ ತಲೆಯಲ್ಲಿ ಇದ್ದಿದ್ದು ಅನ್ಸುತ್ತೆ. ಪಬ್ಬಲ್ಲಿ ಕೊಲಾಪ್ಸ್ ಆದ ಗುಂತಾರ್ ನಂತರ 2 ಗಂಟೆ ಅಲ್ಲಿ ಇಲ್ಲಿ ಅಂತ ಓಡಾಡಿರ್ಬೇಕು. ಮತ್ತೆ ತುಂಬಾ ಹಲ್ಯೂಸಿನೇಷನ್ ಆಗಿ ಗೆಳತಿಯ ಮನೆಗೆ ಹೋಗಿ ತುಂಬಾ ಭಯಾನಕ ಘಟನೆ ನಡೆಯಲಿದೆ ಅಂತ ಹೇಳಿರ್ಬೇಕು. ಮತ್ತೆ ಅವಳ ಮನೆಯಿಂದ ರಿಟರ್ನ್ ಬರ್ತಾ ಇರುವಾಗ ಬಟ್ಟೆ ಎಲ್ಲ ಬಿಚ್ಚಿ ಹುಚ್ಚರ ತರ ಬಿಹೇವ್ ಮಾಡಿರ್ಬೇಕು. ಮತ್ತೆ ಗಾಡಿ ಬಿಡ್ತಾ ಇರುವಾಗ ಅಲ್ಲೇ ಮತಿ ತಪ್ಪಿ ಕಾರ್ ಕ್ರಾಶ್ ಆಗಿರ್ಬೋದು. ಈಗ ಇದು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಗುಂತಾರ್ನ ಸ್ಟ್ರೇಂಜ್ ಬಿಹೇವಿಯರ್, ಅವನ ಕಾರ್ ಕ್ರಾಶ್, ಅವನು ನಗ್ನ ಯಾಕೆ ಇದ್ದ ಹಾಗೂ ಆ ಜನರ ಬಗ್ಗೆ ಯಾಕೆ ಹೇಳ್ತಾ ಇದ್ದ ಅಂತ. ಅಂಡ್ ನಿಜ ಏನು ಅಂದ್ರೆ 40 ವರ್ಷದವರೆಗೆ ತನಿಖೆ ನಡೆಸಿದ ಜರ್ಮನಿಯ ಪೊಲೀಸ್ ಹೋದ ವರ್ಷ 2025ರಲ್ಲಿ ಇದೇ ರೀಸನ್ ಅನ್ನು ಹೇಳಿ ಈ ಕೇಸ್ ಸಾಲ್ವ್ಡ್ ಅಂತ ಈ ಕೇಸನ್ನು ಕ್ಲೋಸ್ ಮಾಡ್ತಾರೆ. ಬೈ ದ ವೇ ಅವರು ಸುಮ್ನೆ ಇಷ್ಟೇ ಹೇಳಿ ಕೇಸನ್ನು ಕ್ಲೋಸ್ ಮಾಡಿದ್ದಲ್ಲ. 40 ವರ್ಷದ ಹಿಂದೆ ಫಾರೆನ್ಸಿಕ್ ಅಷ್ಟು ಅಡ್ವಾನ್ಸ್ ಆಗಿರಲಿಲ್ಲ. ಈಗ ಅಡ್ವಾನ್ಸ್ ಟೂಲ್ ಹಾಗೂ ಅಡ್ವಾನ್ಸ್ ಮೆಥಡ್ ಅನ್ನು ಯೂಸ್ ಮಾಡಿ ಅವರು ಗುಂತಾರ್ನ ಕೇಸನ್ನು ಇನ್ವೆಸ್ಟಿಗೇಟ್ ಮಾಡಿದಾಗ ಗುಂತಾರ್ನ ಗಾಡಿಯಲ್ಲಿ ಅವರಿಗೆ ಗುಂತಾರ್ ಹಾಗೂ ಅವನ ಹೆಂಡತಿಯ DNA ಅನ್ನು ಬಿಟ್ಟು ಬೇರೆ ಯಾರ DNA ಸಿಕ್ಕಿರೋದಿಲ್ಲ. ಸೊ ಬೇರೆ ವ್ಯಕ್ತಿಗಳು ಇದ್ರು ಅನ್ನೋ ಥಿಯರಿ ಡ್ರಾಪ್ ಆಗುತ್ತೆ. ಮತ್ತೆ ಅವತ್ತು ಗುಂತಾರ್ ಮಾಡಿದ ಈ ಒಂದು ಬಿಹೇವಿಯರ್ ಒಂದು ಪರ್ಟಿಕ್ಯುಲರ್ ಮೆಂಟಲ್ ಕಂಡೀಷನ್ ಕಡೆಗೆ ಪಾಯಿಂಟ್ ಮಾಡ್ತಾ ಇತ್ತು. ಸೊ ಅದು ಕೂಡ ಎಕ್ಸ್ಪ್ಲೇನ್ ಆಗುತ್ತೆ. ಮತ್ತೆ ಅವನ ಬಾಡಿಯಲ್ಲಿದ್ದ ಗಾಯಗಳು ಕಾರ್ ಕ್ರಾಶಿಗೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿದ್ರಲ್ವಾ. ಗುಂತಾರ್ ಪ್ಯಾಸೆಂಜರ್ ಸೀಟಲ್ಲಿ ಇದ್ದ ಅಂತ ಹೇಳಿದ್ರಲ್ವಾ.
ಅದಕ್ಕೆ ಹೊಸ ಟೆಕ್ನಿಕ್ ಅನ್ನು ಯೂಸ್ ಮಾಡಿ ರೀಇನ್ವೆಸ್ಟಿಗೇಟ್ ಮಾಡಿದಾಗ ಕನ್ಕ್ಲೂಷನ್ ಬರುತ್ತೆ, ಒಂದು ಸರ್ಟನ್ ಕಂಡೀಷನ್ ಅಲ್ಲಿ ಈ ತರ ಆಗೋದಕ್ಕೆ ಸಾಧ್ಯ ಇದೆ. ಗಾಡಿಯ ಸ್ಪೀಡ್, ಗಾಡಿಯ ಪೊಸಿಷನ್, ಗಾಡಿಯಲ್ಲಿ ಗುಂತರ್ ಕೂತಿದ್ದ ಪೊಸಿಷನ್, ಇದೆಲ್ಲ ಒಂದು ಸರ್ಟನ್ ಕಂಡೀಷನ್ ಅಲ್ಲಿ ಇದ್ರೆ ಈ ತರದ ಇಂಜುರೀಸ್ ಬರುತ್ತೆ. ಹಾಗೂ ಡ್ರೈವರ್ ಈ ಕ್ರಾಶ್ ನ ರಭಸಕ್ಕೆ ಎಸೆದಾಗಿ ಡ್ರೈವರ್ ಸೀಟ್ ನಿಂದ ಪ್ಯಾಸೆಂಜರ್ ಸೀಟಿಗೆ ಮೂವ್ ಆಗುವ ಸಾಧ್ಯತೆ ಇದೆ. ಸೊ ಈ ತರ ಹೇಳಿ ಅವರು ಈ ಕೇಸನ್ನು ಕ್ಲೋಸ್ ಮಾಡ್ತಾರೆ. ಈ ಕೇಸ್ 40 ವರ್ಷದ ಇನ್ವೆಸ್ಟಿಗೇಷನ್ ನಂತರ ಫೈನಲಿ ಕ್ಲೋಸ್ ಆಯಿತು. ಆದರೆ ಕೆಲವು ಪ್ರಶ್ನೆಗಳು ಹಾಗೆ ಉಳಿದು ಬಿಡ್ತು. ಆ ವೈಟ್ ಜಾಕೆಟ್ನ ವ್ಯಕ್ತಿ ಯಾರು? ಯಾಕಂದ್ರೆ ಆ ವೈಟ್ ಜಾಕೆಟ್ನ ವ್ಯಕ್ತಿಯ ಬಗ್ಗೆ ಗುಂತಾರ್ ಹೇಳಿದಲ್ಲ. 2 ಬೇರೆ ಬೇರೆ ಟ್ರಕ್ ಅನ್ನು ಡ್ರೈವ್ ಮಾಡ್ತಾ ಇದ್ದ ಡ್ರೈವರ್ಸ್ ಪೊಲೀಸರಿಗೆ ಸಪ್ರೇಟ್ ಆಗಿ ಇನ್ವೆಸ್ಟಿಗೇಷನ್ ಅಲ್ಲಿ ಈ ವಿಷಯ ಹೇಳಿದ್ದು. ಅದು ಕೂಡ ಅವರು ಕೊಟ್ಟ ಡಿಸ್ಕ್ರಿಪ್ಷನ್ ಸೇಮ್ ಆಗಿತ್ತು. ಒಬ್ಬ ವ್ಯಕ್ತಿ ಗಾಯಗೊಂಡ ರೀತಿ ನಡೀತಾ ಇದ್ದ, ವೈಟ್ ಜಾಕೆಟ್ ಹಾಕಿದ್ದ ಹಾಗೂ ಅಲ್ಲಿಂದ ಮಾಯ ಆದ. ಇದಕ್ಕೆ 2 ಪಾಸಿಬಿಲಿಟಿ ಇರೋದು. ಇಲ್ದಿದ್ರೆ ಆ ಟ್ರಕ್ ಡ್ರೈವರ್ಸೇ ಸುಳ್ಳು ಹೇಳ್ತಾ ಇದ್ದಾರೆ, ಅಥವಾ ವೈಟ್ ಜಾಕೆಟ್ನ ವ್ಯಕ್ತಿ ಅಲ್ಲಿ ಇದ್ದ. ಅಟ್ಲೀಸ್ಟ್ ಗುಂತಾರ್ ಹೇಳಿದ ಆ 4 ಜನರಲ್ಲಿ ಒಬ್ಬ ಆದ್ರೂ ಇದ್ದ. ಮತ್ತೆ ಇನ್ನೂ ದೊಡ್ಡ ಪ್ರಶ್ನೆಗಳು ಬರುತ್ತೆ. ಆ 2 ಗಂಟೆಗಳವರೆಗೆ ಗುಂತಾರ್ ಎಲ್ಲಿದ್ದ? ಹಾಗೂ ಆ ಯೋಗ್ಜಿ ವರ್ಡ್ ನಿಜ ಆಗಿದ್ರೆ ಅದು ಏನು? ಕಾರ್ ನಿಜವಾಗ್ಲೂ ಕ್ರಾಶ್ ಆಗಿದ್ರೆ ಆ ಕಾರ್ನ ಕೀಯನ್ನು ತೆಗೆದು ಶೆಲ್ಫ್ನ ಮೇಲೆ ಯಾರಿಟ್ಟಿದ್ದು? ಮತ್ತೆ ಅವನ ಚಪ್ಪಲಿ ಅದು ಯಾಕೆ ಮ್ಯಾಟ್ನ ಮೇಲೆ ಒಂದರ ಬದಿಯಲ್ಲಿ ಒಂದನ್ನು ನೀಟಾಗಿ ಇಟ್ಟಿತ್ತು? ಈ ಪ್ರಶ್ನೆಗಳಿಗೆ ಯಾರ ಹತ್ರನೂ ಉತ್ತರ ಇಲ್ಲ. ಹಾಗೂ ಇದೇ ಪ್ರಶ್ನೆಗಳು ಈ ಕೇಸನ್ನು ಒಂದು ಅನ್ಸರ್ಟನಿಟಿಯಲ್ಲಿ ಇಡುತ್ತೆ. ಬೈ ದ ವೇ, ನಿಮ್ಗೇನ್ ಅನ್ಸುತ್ತೆ? ಗುಂತಾರ್ ಜೊತೆ ಆಗಿದ್ದಾದ್ರೂ ಏನು? ಇದೊಂದು ಮರ್ಡರಾ? ಇದೊಂದು ಆಕ್ಸಿಡೆಂಟಾ? ಅಥವಾ ಇದೆರಡರ ನಡುವೆ ಬೇರೆ ಏನಾದರೂ ಆಗಿರ್ಬೋದಾ? ನಿಮ್ಮಲ್ಲಿ ಕೆಲವರು ತುಂಬಾ ಒಳ್ಳೊಳ್ಳೆ ಎಕ್ಸ್ಪ್ಲನೇಷನ್ಸ್ ಅನ್ನು ಕೊಡ್ತೀರಾ. ಸೊ ನಾನು ವೇಟ್ ಮಾಡ್ತೀನಿ, ಕಮೆಂಟಲ್ಲಿ ಹೇಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಆಗಿದ್ರೆ ಒಂದು ಲೈಕನ್ನು ಪ್ಲೀಸ್ ಮಾಡಿ, ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದನ್ನು ಮಾಡಿಬಿಡಿ, ಫ್ರೀ ಆಗಿದೆ. ಮತ್ತು ನಿಮಗೆ ಕ್ರೈಮ್, ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಇಂತಹ ವಿಡಿಯೋಸ್ ಎಲ್ಲ ಇಷ್ಟ ಇದ್ದರೆ ನನ್ನ ಚಾನಲಲ್ಲಿ ತುಂಬ ಒಳ್ಳೊಳ್ಳೆ ವೀಡಿಯೋಸ್ಗಳಿದೆ, ಅದನ್ನೊಮ್ಮೆ ಚೆಕ್ಔಟ್ ಮಾಡ್ಕೊಳ್ಳಿ. ಮುಂದೆ ಇನ್ನೂ ಹೆಚ್ಚು ಒಳ್ಳೆ ವೀಡಿಯೋಸ್ ಬರಲಿದೆ, ಸೊ ಮಿಸ್ ಮಾಡಬೇಡಿ. ಇದೇ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಪೀಸ್ ಔಟ್.